ಇವತ್ತೇನ್ ಹಾಕ್ತಿದ್ದೀರಿ ಅಂದ್ರೆ ಕ್ಷಣಿಕ ಆಕರ್ಷಣೆಗೆ ಬಲಿ ಹಾಕ್ತಿದ್ದೀರಿ. ನಿಮಗೆ 14 ವರ್ಷಗಳು ಕಷ್ಟ ಬಿದ್ದಂತ ತಂದೆ ತಾಯಿಗಳ ಗೋಳಿನ ಕಥೆಗಳು ಆ ಕ್ಷಣಕ್ಕೆ ಬರೋದಿಲ್ಲ. ಯಾರು 14 ದಿನ ಇನ್ನು ಹಿಂದೆ ಮುಂದೆ ಏನ್ ತಿರುಗಾಡ್ಕೊಂಡು ಒಂದಷ್ಟು ಕಾಕಾವಡು ಬಕೆಟ್ ಹಿಡಿದು ಬರ್ತಾರೆ ಅಂತವ್ರಿಗೆ ಯಾಮಾರ್ತಾ ಇದ್ದೀವಿ. ಅದೇನು ಮಾಡೋದಿಲ್ಲ, ಆರಾಮ್ಸೆ ಬರ್ತಾರೆ. ಬರ್ಬೇಕಾದ್ರೆ ಒಂದು ಬೈಕಲ್ಲಿ ಝೀ ಅಂತ ಬರ್ತಾರೆ. ನೀವು ಶಾಲೆಗೆ ಬರ್ಬೇಕಾದ್ರೆ ಮಕ್ಕಳಿಗೆ ಗೊತ್ತಿರ್ಲಿ, ನಿಮ್ ಅಕ್ಕ ತಂಗಿರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನನ್ನ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಂದ. ನಿಮ್ ಮನೆಗಳಲ್ಲಿರುವಂತಹ ಅಕ್ಕ ತಂಗಿರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವ್ ಹೆಂಗ್ ಜಾಗೃತರನ್ನಾಗಿ ಮಾಡ್ಕೋಬೇಕು ನಮ್ಮ ಅಕ್ಕ ತಂಗಿರ ಬಗ್ಗೆ ಅರ್ಥ ಆಗ್ತಾ ಇದೆಯಲ್ಲ. ಬೇಜಾರಾಗ್ಬೇಡಿ ನಾನು ಹಿಂಗ್ ಮಾತಾಡ್ತೀನಿ ಅಂತ. ಎಸ್ ನಾನು ಮಾತಾಡೋದು ಹಿಂಗೆ ಏನ್ ಮಾಡ್ಲಿಕ್ಕೂ ಆಗಲ್ಲ. ಇವತ್ತಿನ ಪರಿಸ್ಥಿತಿ ನೀವ್ ಯಾರು ಕೆಟ್ಟವರಲ್ಲ ಕಂದ, ನೀವೆಲ್ಲ ಒಳ್ಳೆ ಮಕ್ಕಳೇ. ಆದ್ರೆ ಪರಿಸ್ಥಿತಿ ಕೆಟ್ಟದ್ದಾಗಿದೆ. ಪರಿಸ್ಥಿತಿಗಳು ನಮ್ಮನ್ನ ಕೆಡಿಸ್ಬಿಡುತ್ತೆ. ಎಚ್ಚರವಾಗಿರಿ ಅಂತ ಮಾತಾಡ್ತಾ ಇದ್ದೀನಿ. ನಾವೇನು ಮಾಡೋದಿಲ್ಲ, ಒಂದು ಒಳ್ಳೆ ಬೈಕಲ್ ಬರ್ತಾನೆ, ಒಂದು ವೀಲಿಂಗ್ ಮಾಡ್ಕೊಂಡು ಬರ್ತಾನೆ ಅಷ್ಟೇ ನೋಡಿ. ಒಂದನೇ ದಿನ ತುಂಬಾ ಸ್ಪೀಡ್ ಆಗಿ ಬರ್ತಾನೆ, 2ನೇ ದಿನ ಒಂದ್ ಸ್ವಲ್ಪ ಡ್ರೆಸ್ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ ಒಬ್ಬ ಹುಡುಗ. ಎಷ್ಟು ನಮ್ಗೆ ಮನ್ಸು ಸೆಳೀತಾ ಇದೆ, ಆ ಕಡೆ ನೋಡ್ಬೇಕಂತ ಫೀಲ್ ಬರ್ತಾ ಇದೆ ಮಕ್ಕಳೇ. ಫೀಲ್ ಬಂದಾಯ್ತು, 3ನೇ ದಿನ ಆಯ್ತು, 4ನೇ ದಿನ ಆಯ್ತು, 5ನೇ ದಿನ ಆಯ್ತು, ನಿಮ್ ಮನ್ಸು ಆ ಕಡೆ ಸೆಳೀತಾ ಇದೆ. 13ನೇ ದಿನಕ್ಕೆ ಬಂತು, ನೀವು ಕರೆಕ್ಟ್ ಆಗಿದ್ದೀರಿ. ನಿಮ್ ಸ್ನೇಹಿತೆ ಒಬ್ಳಿದ್ರು ನೋಡಿ, ಹೈಲಿ ಡೇಂಜರ್ ಆಗಿ. ನೀವು ಹೇಳ್ಬೋದಿಲ್ಲ ಗೊತ್ತಾ, ಆ ಸ್ನೇಹಿತೆ ಒಂದೇ ಒಂದು ಮಾತು ಹೇಳ್ತಾಳೆ ಪಕ್ಕದಲ್ಲಿ, ಪಾಪ ಹುಡುಗ ನಿನ್ಗೋಸ್ಕರ 14 ದಿನಗಳಿಂದ ಅದೆಷ್ಟೊಂದು ಕಷ್ಟ ಬಿಡ್ತಿದ್ದಾನಲ್ಲ, ನೀನಂದ್ರೆ ಅದೆಷ್ಟು ಪ್ರೀತಿ ಮಾಡ್ತಿದ್ದಾನೋ, ಪ್ರೇಮಿಸ್ತಾ ಇದ್ದಾನೋ ಪಾಪಲ ಅಂತ ಹೇಳ್ತಾಳೆ. ಹೀಗೆ ಅವಳ ಮಾತು ಕೇಳಿ ಕರಡು ಹಿಡಿದಂಗೆ ಆಯ್ತು. ಹೌದಲ್ಲ, ನನ್ಗೋಸ್ಕರ 14 ದಿನಗಳ ಕಾಲ ಇಷ್ಟೊಂದು ಕಷ್ಟ ಬಿಡ್ತಿದ್ದಾನೆ, ಬೆಳಗ್ಗೆ ಸಂಜೆ ನನ್ಗೋಸ್ಕರ ಇಷ್ಟೊಂದು ಸುದುತ್ತ, ನಾನಂದ್ರೆ ಎಷ್ಟು ಪ್ರೀತಿ ಮಾಡ್ತಾನೋ ಅಲ್ಲ ಅಂತ ಹೇಳಿ ಅಂತ ಕರ್ಲು ಹಿಂಡಂಗೆ ಹೊರಗಡೆ ಕಿತ್ತಾಕ್ಬಿಡ್ತಾಳೆ. ಮಕ್ಕಳೇ, ಒಂದು ಕ್ಷಣಕ್ಕೆ ನಮ್ಮ ತಂದೆ ತಾಯಿಗಳು ಅದೆಷ್ಟೋ ದಿನಗಳು, ಅದೆಷ್ಟೋ ಗಾಳಿ ಮಳೆ ಅಂತೆ ಬಿಸಿಲಿಗೆ ಎದೆಯನ್ನ ಕೊಟ್ಟು ಬಿಟ್ಟು ಅವ್ರ ಉಪವಾಸ ನಿಮ್ಗೆ ಹೊಟ್ಟೆ ತುಂಬಿಸಿದ್ರು. ಅವ್ರು ಹರಿದಿರೋ ಬಟ್ಟೆ ಹಾಕೊಂಡು ನಿಮ್ಗೆ ಹೊಟ್ಟೆ ಮೈ ತುಂಬಾ ಬಟ್ಟೆ ಹಾಕಿದ್ರು. ತಾನು ಹೊಡವೆ ಹಾಕೊಳ್ಳಿಲ್ಲ ಅಂದ್ರೂ ಕೂಡ ಅದು ಯಾವ್ದು ರೋಲ್ಡ್ಗಳು ಹೊಡವೆ ಹಾಕೊಂಡು ನಿಮಗೆ ಗೋಲ್ಡ್ ಅನ್ನ ಕೊಟ್ಟರು. ತಂದೆ ತಾಯಿಗಳ ಬಗ್ಗೆ ಒಂದು ದಿನಕ್ಕೆ ನಮ್ಮ ತಂದೆ ತಾಯಿಗಳು ಇಷ್ಟೊಂದು ಕಷ್ಟ ಬೀಳ್ತಿದ್ದಾರಲ್ಲ ನಮಗೋಸ್ಕರ ಅಂತ ಹೇಳಿ ಒಂದಿನಕ್ಕಾದ್ರೂ ಪಾಪ ಅಂತ ಅನ್ಲಿಲ್ಲ. ನಾವು ಎಲ್ಲಿ ಹೋಗ್ತಾ ಇದೀವಿ ಒಂದ್ಸಲಿ ಯೋಚನೆ ಮಾಡಿ. ಕ್ಷಣಿಕವಾಗಿ